ತುಂಬ ಮಂಕಿ ಕಾಟ ಅಂತ ನಾನು ಕೇಳಿದೆಪ್ಪ, ಹೋಗ್ಬೋದು ನೋಡ್ರಿ. ಹಿಂಗೆ ಕಾಣುತ್ತೆ ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ. ಇಷ್ಟು ಇವಾಗ ತಂದು ಕ್ಲೋಸ್ ಆಗುತ್ತೆ. ಇನ್ನೇನಿದ್ರು ನೋಡಿ ಈ ಥರ ಓಪನ್ ಸ್ಪೇಸ್. ಇವಾಗ ಗೈಸ್ ಸುಸ್ತಾಗಿ ಹೋಗೈತೆ. ಹತ್ತಾಗ ಮುಂಚೆನೇ ಇನ್ನು ಸ್ಟಾರ್ಟ್ ಮಾಡಿಲ್ಲ. ನಮ್ದು ಹಿಂಗೆ ಸುಸ್ತಾಯಿತು ಅಂದರೆ ಚೆನ್ನಾಗಿ ತಿಂದುಬಿಟ್ರಿ. ಅನ್ಲಿಮಿಟೆಡ್ ಫುಡ್ಡು ಅದು ಏನು ಜಾಸ್ತಿ ತಿಂದಿಲ್ಲ, ಅದು ಜಾಸ್ತಿ ತಿಂದಿದ್ವಿ, ಬೇಸಿಗೆ ಅಲ್ಲ. ಸೊ ನೋಡಿ ನಮ್ಮಿಂದ ಕಾಣ್ತಾಯಿದೆ ಬೆಟ್ಟ ಹತ್ತಕ್ಕೆ ದಾರಿ. ಬನ್ನಿ ಜೈ ಬಜರಂಗ್ ಬಲಿ ಅಂತ ಹತ್ಕೊಂಡು ಹೋಗೇ ಬಿಡೋಣ. ಇವಾಗ ಹತ್ರ ಹೋಗೋದೆ ಎತ್ಕೋ. ಹಾಂ ಬನ್ನಿ. ಎಷ್ಟು ಮೆಟ್ಲ ಬಂದ್ರಿ? 30 ಹೊತ್ತಿಲ್ಲ. ಇಬ್ಬರು ಹೆಂಗೆ ಗುಸ್ಸು ಬರ್ತಾಯಿದ್ದೀವಿ ಅಂದರೆ ಊಟನೇ ಮಾಡ್ಬೋದು. ಗೈಸ್ ನಾವೊಂದು ಐ ಥಿಂಕ್ 50 to 60 ಹತ್ತಿರ್ಬೋದು. ಎಕ್ಸಾಕ್ಟ್ ಕೌಂಟ್ ಇಲ್ಲ, ಮೋಸ್ಟ್ಲಿ ಇದೇ ಇರ್ಬೋದು. 47 ಅಂತ ಇದೆ. ಸೊ ಆಲ್ಮೋಸ್ಟ್ 50 ಹತ್ತಿದ್ದೀವಿ. ಬಟ್ ಆಗ್ತಾಯಿಲ್ಲ ಊಟ ಮಾಡಿರೋದಕ್ಕೂ ಅದಕ್ಕೂ. ನಾವು ಒಂದು ಕಡೆ ನಿದ್ದೆ ಬೇರೆ ಮಾಡ್ಕೊಂಡು ಬಂದ ಕಾರಲ್ಲಿ ನಿದ್ದೆ ಎಳಿತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಐ ಸೋ ಟೈರ್ಡ್. ಊಟ ಮಾಡಿದ್ದಾಯ್ತು. ನಾನು ಈಸಿಯಾಗಿ ಹತ್ಬಿಡ್ಬೋದು, ತಿರುಪತಿ ಬೆಟ್ಟನೇ ಹತ್ತಿದ್ದೀವಿ ಅಂತ ಅಂದ್ಕೊಂಡು ಬಂದೆ. ಬಟ್ ಸ್ಟೀಪ್ ಇದೆ ತುಂಬ. ಲೈಕ್ ನೋಡಿ 4 ಹೆಜ್ಜೆ ತಿರ್ಗಾ ಮೆಟ್ಲು. ನಮ್ಮ ಪುಣ್ಯಕ್ಕೆ ಇಲ್ಲಿ ಶೆಲ್ಟರ್ ಇದೆ, ಅಲ್ಲಿ ತನಕ ವಿ ಆರ್ ಫೈನ್. ಆ ಶೆಲ್ಟರು ಹೋಗ್ಬಿಟ್ರೆ ಐ ಡೋಂಟ್ ನೋ ಹೌ ವಿ ಆರ್ ಗೋಯಿಂಗ್ ಟು ಕ್ಲೈಮ್. ಬಟ್ ಸದ್ಯಕ್ಕೆ 2020 ಹತ್ಬಿಟ್ಟು ನಾವು ರೆಸ್ಟ್ ಮಾಡೋಣ ಅಂತ ಮಾತಾಡ್ಕೊಂಡು ಮಾಡ್ತಾಯಿದ್ದೀವಿ. ವಿಶಸ್ ಲಕ್. ಸ್ಟೆಪ್ಸ್ 57 ಗೈಸ್. ಫೈನಲಿ 67 ಸ್ಟೆಪ್ಸ್ ಏನೋ ಹತ್ತಿದ್ದೀವಿ. ಆ್ಯಂಡ್ ದಿಸ್ ಇಸ್ ವೇರ್ ಶೆಡ್ ಕ್ಲೋಸ್ ಆಗುತ್ತೆ. ಇನ್ನೇನಿದ್ರು ನೋಡಿ ಈ ಥರ ಓಪನ್ ಸ್ಪೇಸ್. ಇವಾಗ ಅಸಲಿ ಯೋಗಾದಿ ಹೊಸದುಡ್ಕು ಎಲ್ಲ ಶುರು. ನಮಗೆ ಬಿಸಿಲಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಾಕಾಗಿ ಹೋಗುತ್ತೆ ಇವಾಗ. ಬಟ್ 20 ಸ್ಟೆಪ್ಸ್ ಆ್ಯಂಡ್ ದೆನ್ ರೆಸ್ಟ್. ಆ ಥರ ಏನೋ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಗೈಸ್ ಇಟ್ ಸೀಮ್ಸ್ ಲೈಕ್ ಫೈನಲಿ ನಾವು 575 ಸ್ಟೆಪ್ಸ್ ನಡ್ಕೊಂಡು ಬಂದಿದ್ದೀವಿ. ದಟ್ ಈಸ್ ವಾಟ್ ಇಟ್ ಸೇಸ್. ಅಲ್ಲಿರೋ ಒಂದು ಬಂಡೆ ಮೇಲೆ ತೋರಿಸ್ತೀನಿ. ಬಟ್ ವ್ಯೂ ನೋಡಿ ಹೆಂಗಿದೆ. ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ಅಲ್ಲಿಂದ ನಾವು ಬಂದಿದ್ದೀವಿ. ಲಿಟ್ರಲಿ ಆ ರೋಡಿಂದ ಇಲ್ಲಿ ಬಂದಿದ್ದೀವಿ ಅಂತ. ನಮ್ಗೆ ಒಂದೊಂದು ಸ್ಟೆಪ್ಪಲ್ಲೂ ಆಂಜನೇಯ ಕಾಣಿಸ್ತಾವೆ. ಟ್ರೂ ದಟ್. ಒಂದೊಂದು ಸ್ಟೆಪ್ಪಲ್ಲೂ ಜೈ ಶ್ರೀರಾಮ್ ಅಂದ್ಕೊಂಡೋಗಿ ಆಂಜನೇಯನೇ ಲಿಟ್ರಲಿ ಕಾಣಿಸ್ತು ಒಂದು ಕಣ್ಣಿಗೆ. ಬಟ್ ಇದು ಹತ್ತಿದ್ರೆ ಹೋಪ್ಫುಲಿ ಅಷ್ಟು ಹತ್ತಿದ್ರೆ ವಿ ವಿಲ್ ರೀಚ್. ಹೋಪ್ಫುಲಿ ಲೆಟ್ಸ್ ಸಿ. ಅದ್ರ ಮೇಲೆ ಬರ್ದಿರೋದು ವಿ ರೀಚ್ಡ್ 575 ಸ್ಟೆಪ್ಸ್ ಅಂತ. ಸೊ ಬನ್ನಿ ಲೆಟ್ಸ್ ಗೋ. ಹೋಗ್ಬಿಟ್ಟು ದರ್ಶನ ಮಾಡಿಬಿಡೋಣ ಇವತ್ತು. ತುಂಬ ಮಂಕಿ ಕಾಟ ಅಂತ ನಾನು ಕೇಳಿದೆಪ್ಪ, ಹೋಗಿ ಬಂದವರೆಲ್ಲರ ಹತ್ರ. ಬಟ್ ನಮಗೇನು ಅಂತ ಕಾಟ ಕೊಡಲಿಲ್ಲ ದೇವರು. ಒಳ್ಳೆಯವರು ಕಾಟ ಕೊಡೋದು ಅಂತ. ಸೊ ಯು ನೋ ಹೂ ಯು ಆರ್. ಸಾರಿ ಬಾಚಯ್ಯ. ದಿಸ್ ಇಸ್ ದ ಟ್ರೂತ್. ಇಟ್ಸ್ ಅಗ್ಲಿ ಟ್ರೂತ್. ನಮಗೇನು ಯಾವ ಮಂಕಿ ಕೂಡ ಕಾಟ ಕೊಟ್ಟಿಲ್ಲ. ಹತ್ತತ್ರನೇ ಹೋಯ್ತು ಬಟ್ ಸ್ಟಿಲ್ ಕಾಟ ಕೊಟ್ಟಿಲ್ಲ. ನಮ್ಮ ಕೈಯಲ್ಲಿ ನೋಡಿ 2 ಪೂಜೆ ಸಾಮಾನು ಇನ್ನು ಕೈಯಲ್ಲಿ ಹಂಗೆ ಇದೆ. ನೋ ಐಮ್ ನಾಟ್ ಲೈಯಿಂಗ್. ಲೆಟ್ಸ್ ಗೋ. ನೀವು ನಂಬ್ತಿರೋ ಇಲ್ವೋ ಗೊತ್ತಾ, ನಾವು ಸನ್ಸ್ಕ್ರೀನ್ ಹಾಕಿದ್ವಲ್ಲ ಅದೆಷ್ಟು ರಿಲೀಫ್ ಕೊಡ್ತು ಗೊತ್ತಾ ನಮಗೆ. ಅಂದ್ಕೊಂಡೇ ಇರಲಿಲ್ಲ ನಾವು. ಬಟ್ ಧರ್ಮಕ್ಕೆ ಪೇ ಮಾಡ್ಬೇಕು ನಮಗೆ. ಆ ರೇಂಜಿಗೆ ರಿವ್ಯೂ ಕೊಡ್ತಾ ಇದ್ದೀವಿ, ಪ್ರಮೋಷನ್ ಕೊಡ್ತಾ ಇದ್ದೀವಿ ನಾವು. ಲೆಟ್ಸ್ ಗೋ. We have reached guys finally. You might not see me but here I am still alive. Finally ಇವಾಗ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಿದ್ದೀವಿ. ಹೋಗಿ ದೇವ್ರನ್ನ ನೋಡ್ಕೊಂಡು ಕ್ಯಾಮ್ರಾ ಅಲ್ಲ ಇದ್ರೆ ನಿಮಗೆ ತೋರಿಸ್ತೀನಿ. ಹೇಳಿ ಯಾವ್ದು ನಿಂತೆ ಯಾವ್ದು ನನ್ನ ಕೈ. ಇದು ನಂದು 2 ಎಷ್ಟು ಚೆನ್ನಾಗಿದೆ ನೋಡಿ ಗೈಡ್. ಫ್ಲೆಕ್ಸಿಂಗ್. ಇಲ್ಲಿ ಇದು ನಿಂದು ಇದು ನಿಂದು. ಇದು 3 ಸರಿ ಹೊಡಿಲಿಲ್ಲ ಅಷ್ಟೇ ಅವಳು. ಹಾಂ ಸರಿ ಬರ್ತಲ್ಲ, ಅದು ಬಲ್ತ್ಬಿಟ್ಟೈತೆ. ಪಾಸ್ ಮಾಡಿ ಓದ್ಕೊಂಬಿಡಿ ನೀವೇ. ಇವಾಗ ನಮ್ಮ ಹತ್ರ ಗಂಧದ ಕಡ್ಡಿ ಇದೆ, ಹಚ್ಚಕ್ಕೆ ಹೋಗೋಣ. ನೋಡಿ ಎಷ್ಟು ಕಾಯಿ ಕಟ್ಟಿದ್ದಾರೆ ಇಲ್ಲಿ. ಮೈ ಗಾಡ್. ಪೂಜೆ ಮಾಡ್ತಾವ್ರೆಲ್ಲ. ಅಲ್ಲೊಬ್ರು ಕಾಯ್ನ ಇದಾಯ್ತು
ಎತ್ತಿಟ್ಕೋತವ್ರೆ. ಕೊಡಿ ಕೊಡಿ. ಸುಡ್ತು ಎಲ್ಲ ಕ್ರೀಮ್ ಒಬ್ಬೊಬ್ರೆ ಮಾಡ್ರಿ. ಇಲ್ಲ ನೋಡಲಿಲ್ಲ ನಾನು. ನೋಡ್ರಿ ಹಿಂಗೆ ಕಾಣುತ್ತೆ ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ. ಇಷ್ಟು ಇವಾಗ ತನಕ ನೀವು ಬಂದಿಲ್ಲ ಅಂದು. ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾನೇ ಲೈಫಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ. ನಾನು ಇವಾಗ ದರ್ಶನಕ್ಕೆ ಹೋಗೋಣ. ಓಕೆ ಗೈಸ್, ನಾವು ಮೇಲತ್ತು ಬಂದು ದರ್ಶನ ಮಾಡಿ ಕಾಯಿ ಹೊಡೆದು ಎಲ್ಲನೂ ಮಾಡಿಬಿಟ್ಟು ಇಷ್ಟೊತ್ತರೆಗೂ ಕೂತ್ಕೊಂಡಿದ್ವಿ. ಇವಾಗ ಟೈಮ್ 5:21 ಆಗ್ತಾಯಿದೆ. ಇಷ್ಟೊತ್ತರೆಗೂ ಕೂತ್ಕೊಂಡು ಬಜರಂಗ್ ಬಾಣ್ ಕೇಳ್ತಾ, ಅದಾದಮೇಲೆ ಹನುಮಾನ್ ಚಾಲೀಸ ಹೇಳ್ತಾ ಕೂತ್ಕೊಂಡಿದ್ವಿ. ಇನ್ನೇನು ಸನ್ಸೆಟ್ ಆಗ್ತಾಯಿದೆ. ಯು ಕ್ಯಾನ್ ಸಿ ಸನ್ ಇಸ್ ಕಿಸ್ಸಿಂಗ್ ಮೀ. ಬಟ್ ದೆನ್ ಸನ್ಸೆಟ್ ನೋಡೋಕೆ ಹೋಗಿ ಕೂತ್ಕೊಳ್ಳೋದಕ್ಕೆ ಮುಂಚೆ ಇನ್ನೊಂದು ಸಲ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಇಬ್ಬರು ಯೂಟ್ಯೂಬರ್ಸ್ ಆದರೆ ಹಿಂಗೆ ಕಂಟೆಂಟ್ ಕ್ಲಾಶ್ ಆಗ್ತಾಯಿದೆ. ಕಂಟೆಂಟ್ ಕ್ಲಾಶ್. ಎನಿವೇಸ್ ಬನ್ನಿ, ಇನ್ನೊಂದು ಸಲ ದರ್ಶನ ಮಾಡಿಕೊಂಡು ವಿಲ್ ಗೋ ಸಿ ದ ಸನ್ಸೆಟ್. ಐ ಆಮ್ ಮೋಸ್ಟ್ ಎಕ್ಸೈಟೆಡ್. ಗೊತ್ತಿಲ್ಲಪ್ಪ. ಇದೊಂದು ವ್ಯೂ ಪಾಯಿಂಟ್ ನೋಡಿ, ಏನು ಸಖತ್ತಾಗಿದೆ ಅಂತ. ದೂರಕ್ಕೂ ನೋಡಿದಷ್ಟು ಮಣ್ಣು ಥರ ಕಾಣುತ್ತೆ, ಬಟ್ ಇಟ್ ಇಸ್ ಆಲ್ ಸ್ಟೋನ್ಸ್. ವಿಲ್ ಫೈನಲಿ ಗೋ ವಾಚ್ ದ ಸನ್ಸೆಟ್. ಇವಾಗ ನಾವು ವಾಟ್ ವಿ ಥಿಂಕ್ ಇಸ್ ಅ ಬೆಸ್ಟ್ ಸ್ಪಾಟ್ ತೋರಿಸ್ತೀನಿ. ನಮ್ಮ ಆಪೋಸಿಟ್ ಹಿಂಗಿದೆ ನೋಡಿ. ಯು ಕಾಂಟ್ ಸಿ ಇಟ್ ಯಟ್, ಬಟ್ ಇನ್ನೇನು ನೋಡಿ ಇಲ್ಲಿ ಸನ್ಸೆಟ್ ಆಗುತ್ತೆ. ಸೊ ಯಾ, ವಾಟ್ ವಿ ಫೀಲ್ ಇಸ್ ಅ ಗುಡ್ ಸ್ಪಾಟ್. ಬಂದು ಕೂತ್ಕೊಂಡಿದ್ದೀವಿ. 15+ years ಆಫ್ ಫ್ರೆಂಡ್ಶಿಪ್ ನಂದು ಸ್ವರೂಪಂದು. ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಲೈಫಲ್ಲೇ ನಾವಿಬ್ಬರು ಒಟ್ಟಿಗೆ ಟ್ರಾವೆಲ್ ಮಾಡಿರೋದು. ಅದು ಬಿಡಿ 15 years ಆಫ್ ಫ್ರೆಂಡ್ಶಿಪ್. ಬಟ್ ಐ ಡಿಡ್ ನೋ ಕಂಟೆಂಟ್ ಆಗಿ ಐ ಡಿಡ್ ನಾಟ್ ನೋ ದಟ್ ಮೈ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಹೈಟ್ ಫೋಬಿಯಾ. ಅಲ್ಲಿ ಮೆಟ್ಲತ್ಬೇಕಾದ್ರೂ ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ಬೆನ್ನು ಕೊಟ್ಕೊಂಡು ಹಿಂದೆ ಮಲ್ಕೋ ಅಂತ ಅಂತಿದ್ದೀನಿ. ಅಂದ್ಬಿಡ್ಲು. ಫೋಬಿಯಾ ಇರೋರಿಗೆ ನೋಡ್ಬಿಟ್ಟು ಅದೇನು ಅಷ್ಟು ಆ ಥರ ಕಾಣಿಸಲ್ಲ ಏನೋ. ಆಮೇಲೆ ನಾನು ಹೇಳಿದೆ, ಇವಾಗ ದುಬೈಗೆ ಹೋದರೆ ಸ್ಕೈ ಡೈವಿಂಗ್ ಹೆಂಗೆ ಮಾಡ್ತೀಯಾ, ಬೇರೆ ಕಡೆ ಟರ್ಕಿಗೆಲ್ಲ ಹೋದರೆ ಪ್ಯಾರಾಮೌಂಟಿಂಗ್ ಹೆಂಗೆ ಮಾಡ್ತೀಯಾ, ಅದೇನು ಬಲೂನ್, ಹಾಟ್ ಏರ್ ಬಲೂನ್ ಹೆಂಗೆ ಮಾಡ್ತೀಯಾ ಅಂತ ಮೋಟಿವೇಟ್ ಮಾಡಿ ಕರ್ಕೊಂಡು ಬಂದಿದ್ದೀನಿ. ಇಲ್ಲಾಂದರೆ ಇಲ್ಲಿ ಯಾರು ನಂಗೆ ಕಂಟೆಂಟ್ ಶೂಟ್ ಮಾಡ್ತಾರೆ ಗೈಸ್? ಯಾರು ಮಾಡ್ತಾರೆ? ಯಾರು ನನಗೆ ರೀಲ್ ಶೂಟ್ ಮಾಡ್ತಾರೆ? ಯಾರು ಫೋಟೋಸ್ ಕ್ಲಿಕ್ ಮಾಡ್ತಾರೆ ಅಲ್ವಾ? ಬ್ರೀಸಿಯಾಗಿದೆ. ಸುಡಬಾರ್ದು ಜಾಗದಲ್ಲೆಲ್ಲ ಸುಡ್ತಾ ಇದೆ, ಬಟ್ ಸ್ಟಿಲ್ ಡೋ ನಾಟ್ ಆಸ್ಕ್. ಬಟ್ ಏನು ಮಾಡೋಕ್ಕಾಗಲ್ಲ. ಫುಲ್ ಕಾದಿರೋ ತವದ ಮೇಲೆ ನಾವು ಆಮ್ಲೆಟ್ ಥರ ಸುಡಿದ್ದೀವಿ. ರೋಸ್ಟ್ ಆಗ್ತಾಯಿದ್ದೀವಿ ನೋಡಿ. ಬರ್ತಾ ಎಷ್ಟು ಜನ ಜಾಸ್ತಿ ನೋಡ್ತಿದ್ದಾರೆ. What my skinning today? Wow, alludu. Skinny. ನಾನು ನಿಮ್ಗೆ ತೋರ್ಸೋಕ್ಕೆ ಅಂತ ಎಕ್ಸ್ಪೋಜರ್ ಕಮ್ಮಿ ಮಾಡಿದ್ದೀನಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಿದೆ. ಸ್ವಲ್ಪ ಹೇಳ್ದಂಗೆ ಮೋತಿಚೂರ್ ಲಡ್ಡು ಥರ ಕಾಣ್ತಾ ಇದೆ ಅಂತ ಲಿಟ್ರಲಿ. ಬಟ್ ನಥಿಂಗ್ ಕ್ಯಾನ್ ಬೀಟ್ ರಿಯಲ್ಲಾಗಿ ಹೆಂಗೆ ಕಾಣ್ತಾ ಇದೆಯಲ್ಲ, ಆ ವ್ಯೂನೇ ನೆಕ್ಸ್ಟ್ ಲೆವೆಲ್. ಒಂದು ಫೈರ್ ಬಾಲ್ ಥರ ಕಾಣ್ತಾ ಇದೆ. ಅಲ್ಲ ಹಂಗೆ ಕಾಣಿಸ್ತಾ ಇದೆ.
Okay guys, it's time. Okay guys, it's time to say goodbye to this beautiful paddy place, stone view. ಇವಾಗ ವಿ ಹ್ಯಾವ್ ಟು ಗೋ ಬ್ಯಾಕ್. ನಾವು ಉಲ್ಟಾ ರೂಟ್ ತೊಗೊಂಡಿದ್ದೀವಿ ಹೋಗೋಕ್ಕೆ, ಬಿಕಾಸ್ ಜಾಸ್ತಿ ಜನ ಇಲ್ಲ ಇಲ್ಲಿ ಆ್ಯಂಡ್ ಇಟ್ ಇಸ್ ವೆರಿ ಪೀಸ್ಫುಲ್ ಟು ಜಸ್ಟ್ ಗೋ. ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಬರ್ಬೇಕಾದ್ರೆ ಏನಾಗೋದು ಗೊತ್ತಾ, ನಾವು ಇಳಿತಾ ಇರ್ತೀವಿ, ಅವ್ರು ಹತ್ತುತ್ತಾ ಇರ್ತಾರೆ, ಜಾಗನೇ ಇರೋಲ್ಲ, ಹಿಂಸೆ ಅನಿಸುತ್ತೆ. ಒಂದೇ ಏಟಲ್ಲಿ ಇಳ್ಕೊಂಡು ಹೋಗ್ಬಿಡ್ಬೇಕು. ಅದಕ್ಕೇ ಉಲ್ಟಾ ಹಿಡಿತಾ ಇದ್ದೀವಿ. ಇದು ಎಲ್ಲಿಗೆ ಹೋಗೋದೋ ನನಗೂ ಗೊತ್ತಿಲ್ಲ. ಇವಳು ಹಾಕೊಂಡು ನನ್ನ ಗುಮ್ದೆ ಹೋದರೆ ಸಾಕು. ನಮ್ಮದು ಇಲ್ಲಿಂದ ನಮ್ಮ ರೆಸಾರ್ಟ್ ಏನಿದೆ ಅದು ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಸೊ ಇಳಿದ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ನಮ್ಮ ಪ್ಲ್ಯಾನು. ಅಕಸ್ಮಾತ್ ಇದೇನಾದ್ರು ರಾಂಗ್ ರೂಟ್ ಆದರೆ ಲೈವ್ ಲೊಕೇಶನ್ ಕಳಿಸ್ಬಿಟ್ಟು ಡ್ರೈವರ್ ನನಗೆ ಪ್ಲೀಸ್ ಗೆಟ್ ಅಸ್, ವಿ ಆರ್ ಲಾಸ್ಟ್ ಅಂತ ಕರ್ಸ್ಕೊಂಡು ಹೋಗೋದು ಅಷ್ಟೇ. ಕೆಳಗಡೆ ಹೋಗಿ ಒಂದು ಗ್ಲಾಸ್ ಕಟ್ಟ ತಣ್ಣಗಿರೋದು ಏನಾದ್ರು ಕುಡಿದ್ಬಿಡ್ಬೇಕು. ಆಮೇಲೆ ರೆಸಾರ್ಟ್ಗೆ ಹೋಗಿ ಬಿಸಿ 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 ಕಾಫಿ ಕೊಟ್ಬಿಡ್ಬೇಕು. ಕಾಫಿ ಮಾತ್ರ ಬೇಕು. ತಲೆ ನೋವು ಬಂದ್ಬಿಟ್ಟು ನಮಗೆ ಇಷ್ಟು ಬಿಸಿಲು ಸುತ್ತಿ. ನಿಂಗೆ ಬೇಕಾದ ತಲೆನೋವು ಬರುತ್ತಲ್ಲ. ಸರಿಯಾ, ಬಟ್ ಇನ್ನೊಂದು ವಿಷಯ ಹೇಳ್ತೀನಿ, ಬಟ್ ನನ್ನ ಬ್ಲಾಗಲ್ಲಿ ಹೇಳೋಣ ಅಂತಿದೆ, ಬಟ್ ನನ್ನ ಬ್ಲಾಗಲ್ಲಿ ಹೇಳ್ತೀನಿ. ಜೋರಾಗಿ ಹೇಳು, ಮೈಕ್ ಇಲ್ಲ ಇದು ನನ್ನ ಹತ್ರ. ಲಾಸ್ಟ್ ಟೈಮು ನಾವಿಬ್ಬರು ಹೋದಾಗ ಸ್ಕಿನ್ ಕೇರ್ ಅಂತೆ, ಚಿಪ್ಸ್ ಪ್ಯಾಕೆಟ್ ಅಂತ, ಅದಂತೆ ಇದಂತೆ. ಬಟ್ ಈ ಸಲ ಬರ್ಬೇಕಾದ್ರೆ ಮೆಡಿಕಲ್ ಸ್ಟೋರ್ಗೆ ಹೋದ್ವಿ ನಾವು. ವಿಕ್ಸು, ಡೋಲೋಪರ್ರು, ಡೋಲೋ ಟ್ಯಾಬ್ಲೆಟು, ಮೆಂಥೋ ಪ್ಲಸ್ಸು. ವಿ ಆರ್ ಓಲ್ಡ್ ಗೈಸ್, but don't ask her. We won't tell you we are old, but you will see the signs. These are the signs. ಬನ್ನಿ ಇವಾಗ ಇಳ್ಕೊಂಡು ಹೋಗಿ ತಣ್ಣಗೆ ಏನಾರು ಕುಡಿದ್ಬಿಟ್ಟು ಆಮೇಲೆ ರೂಮ್ಗೆ ಹೋಗಿ ಸೆಟ್ಲ್ ಆಗಿಬಿಡೋಣ. ಗೈಸ್, ವಿ ಮೈಟ್ ನಾಟ್ ಬಿ ವಿಸಿಬಲ್, ತುಂಬ ಲೋ ಲೈಟಿಂಗ್ಗೆ. ಮತ್ತು ನಾವು ಊಟ ಮಾಡೋಣ ಅಂತ ಬಂದ್ವಿ ಇವಾಗ, ಇಲ್ಲೇ ತಿನ್ನೋಣ ಅಂತ. ಬಟ್ ಬ್ಯಾಕ್ಗ್ರೌಂಡ್ ಸೌಂಡ್ ಇರುತ್ತೆ, ಸೊ ಯು ಹ್ಯಾವ್ ಟು ಬೇರ್ ವಿತ್ ಇಟ್. ಇಲ್ಲಿ ನೋಡಿ ಏನೇ ತಿಂತಾಯಿದ್ದೀವಿ, ಬ್ಯಾಕ್ ಆಗ್ಬಿಟ್ಟು ಯಾರು ಸ್ಕ್ಯಾನ್ ಮಾಡಿಬಿಟ್ಟಾರ. ಬಸ್ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ದೀವಿ, ಬಿಕಾಸ್ ಇಟ್ ಇಸ್ ಅ ಮಸ್ಟ್. ಆಮೇಲೆ ಬಟರ್ ರೋಟಿ ಆ್ಯಂಡ್ ದಾಲ್ ಅಷ್ಟೇ ಸದ್ಯಕ್ಕೆ. ವಿ ಥಾಟ್ ಇಲ್ಲಿ ಫ್ಯಾನ್ ಜಾಸ್ತಿ ಇದೆಯಾ, ಅದಕ್ಕೇ ತಿಂದ್ಬಿಟ್ಟು ಆಮೇಲೆ ಆರ್ಡರ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಸಿಟ್ಟಿಂಗ್ ಇಸ್ ಸೋ ನೈಸ್ ಹಿಯರ್. ನೋಡಿ, ಆರಾಮಾಗಿ ಈಗ ಕುತ್ಕೊಂಡು ಮಾತಾಡ್ಬೋದು. ಅಲ್ಲಿ ಶೋ ಯು ಬೇರೆ ಟೇಬಲಲ್ಲಿ ಹಾಗೆ ಫುಲ್ ಲೋ ಸೀಟಿಂಗ್. ಇಟ್ ಈಸ್ ಆ್ಯಕ್ಚುಲಿ ಆರ್ ಫಸ್ಟ್ ಟೈಮ್ ಆಲ್ಸೋ ಈ ಥರ ಸಿಟ್ಟಿಂಗಲ್ಲಿ ಕುತ್ಕೊಂಡು ತಿಂತಾ ಇರೋದು. ಸೊ ತಿಂದ್ಬಿಟ್ಟು ಹೋಗಿ ಹಚ್ಕೋತೀವಿ.